ಶೋಭಕರ ಇಲ್ಲೂ ಇದೆ, ಅಲ್ಲಿ ಪಂಚಮಿ ಇದೆ, ಪನಿಯೂರು ಆಲ್ಮೋಸ್ಟ್ ಎಲ್ಲ ಇದೆ. ಈಗ ನಿಮ್ಮ ಹತ್ರ ಕೊಡ್ಲಿಕ್ಕೆ ಯಾವ್ದಿದೆ? ಈಗ ನಾನು ಚಂದ್ರ ಬಿಟ್ಟು ಬೇರೆ ಎಲ್ಲ ಕೊಡ್ತೇನೆ ಸರ್. ವೈಟಿಂಗ್ ಪೀರಿಯಡ್ ಜಾಸ್ತಿ ರೆಸಿಡ್ ಇರುತ್ತೆ, ಅದು ಕಸ್ಟಮರ್ ನ ಹೊಟ್ಟೆಗೆ ಹೋಗುತ್ತೆ. ಆ ಟೈಮಲ್ಲಿ ಗಿಡದಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ದಯವಿಟ್ಟು ಸ್ಯಾಕ್ರಿಫೈಸ್ ಮಾಡಿ. ಗಿಡ ಸತ್ತೋದ್ರೂ ತೊಂದರೆ ಇಲ್ಲ, ಸತ್ತೋದ್ರೂ ತೊಂದರೆ ಇಲ್ಲ, ನರ್ಸರಿಗೆ ಹೆಲ್ಪ್ ಆಗ್ಲಿಕ್ಕಿಂತಲ್ಲ ಅಲ್ಲ ಹೇಳಿದ್ದು ಮನುಷ್ಯನಿಗೆ. ಯಾಕೆ ಇನ್ನೊಂದು ದಿವಸ ಕಾಳು ಮೆಣಸು ಬ್ಯಾನ್ ಆಗ್ತದೆ ಸರ್, ದಾಳಿಂಬೆ ಆದಾಗೆ. ಯಾಕಂದ್ರೆ ನಮ್ಮ ಬರೀ ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಅಲ್ಲಿ ಕಂಟ್ರೋಲ್, ಇನ್ಸೆಕ್ಟಿಸೈಡ್ ಬೇಕಾಗಿಲ್ಲ ಅಂದ್ರೆ ಈ ತರ ನೋಡಿ ಸರ್, ನಾನು ಸೆಟಪ್ ನೋಡಿ ಸರ್, ಮೇಲೆ ಮೇಲೆ ಎಲ್ಲ ಕೀಟಗಳು ಬಂದು ಕೂತ್ಕೊಳ್ಳುತ್ತೆ. ಈ ತರ ಎಲ್ಲ ಸೆಟಪ್ ಇದ್ರೆ ಇನ್ಸೆಕ್ಟಿಸೈಡ್ ನ ಅವಶ್ಯಕತೆ ಕಡಿಮೆ. ಇದರಲ್ಲಿ ಏನು ಮುಚ್ಚು ಮರ ಇಲ್ಲ ಸರ್, ನಾನು ಕಂಪ್ಲೀಟ್ ಹೇಳ್ತಾ ಹೋಗಿ ಇನ್ನೊಬ್ಬರು ಬೇಕಾದ್ರೆ ನರ್ಸರಿ ಮಾಡ್ಲಿ. ಅಂದ್ರೆ ಒಳ್ಳೆ ಪ್ಲಾಂಟ್ ಕೊಡ್ಬೇಕು ಸರ್, ನಮ್ಮಲ್ಲಿ ಕಾಂಪಿಟೇಷನ್ ಇತ್ತು, ಒಳ್ಳೆ ಪ್ಲಾಂಟ್ ಕೊಡ್ಲಿ, ಆಗಲಿ ಡಿಮಾಂಡ್ ಅಷ್ಟಿದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಕೇರಳ ರಾಜ್ಯಕ್ಕೆ ಬಂದಿದ್ದೇನೆ. ಕರ್ನಾಟಕದ ಗಡಿ ಪ್ರದೇಶ ಕೇರಳದ ಕಾಸರಗೋಡು ಜಿಲ್ಲೆಯ ಸಾರಡ್ಕಕ್ಕೆ ಬಂದಿದ್ದೇನೆ. ಇವತ್ತೊಂದು ಕಾಳು ಮೆಣಸಿನ ಬಗ್ಗೆ ವಿಶೇಷವಾಗಿರುವಂಥ ಕಂಟೆಂಟ್ ತಂದಿರುವಂಥದ್ದು. ಒಬ್ಬರು ಇಂಜಿನಿಯರಿಂಗ್ ಆಗಿರುವಂಥ ಒಬ್ಬರು ಯುವಕರು ಒಂದು ಕಾಳು ಮೆಣಸಿನ ಅದ್ಭುತವಾಗಿರುವಂಥ ನರ್ಸರಿ, ಒಬ್ಬ ತುಂಬ ಒಳ್ಳೆ ಎಜುಕೇಟೆಡ್ ವ್ಯಕ್ತಿಗಳು ನರ್ಸರಿಗಳನ್ನು ಮಾಡಿದ್ದಾರೆ. ಅವರು ಸ್ಟಡಿ ಮಾಡಿ ಏನೇನೆಲ್ಲ ಮಾಡ್ತಾರೆ ಅನ್ನುವಂಥ ಒಂದು ಪ್ರಯೋಗವನ್ನು ನಿಮಗೆಲ್ರಿಗೂ ಕೂಡ ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಮನೀಶ್ ಗಾಂಭೀರ್ ಅಂತೇಳಿ ಮನೆ ಪಕ್ಕದಲ್ಲಿ ಸೂಪರ್ ಆಗಿರುವಂಥ ನರ್ಸರಿ ಮಾಡಿದ್ದಾರೆ. ಆ ನರ್ಸರಿಗೆ ಯಾವ್ಯಾವ ಕಾಂಪೋಸ್ಟ್ಗಳನ್ನು ಉಪಯೋಗ ಮಾಡ್ತಾರೆ, ಅದರಿಂದ ಏನು ಉಪಯೋಗ. ಸ್ನೇಹಿತರೆ, ಸಾರಡ್ಕದ ಪಕ್ಕದ ಕಾಟುಗುಗ್ಗೆ ಗ್ರಾಮದ ಮನೀಶ್ ಗಾಂಭೀರ ಪೆಪ್ಪರ್ ನರ್ಸರಿಗೆ ಬಂದಿದೆ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಿ? ಆರಾಮ. ನರ್ಸರಿ ಹಿಟ್ ಆಗ್ಬೇಕಿದ್ರೆ ಕಂಪೋಸ್ಟ್ ಸೆಟ್ ಆಗ್ಬೇಕು. ಅದು ಕಂಪೋಸ್ಟ್ ಒಂದು ಅದಕ್ಕೆ ಬೇಕಾದ ಅನುಪಾತದಲ್ಲಿ ಮಾಡಿದ್ರೆ ಆಗುತ್ತೆ. ಅಂದ್ರೆ ನಾವು ಇದಕ್ಕೆ 2:2:1 ರೇಷದಲ್ಲಿ 2 ಮಣ್ಣು, ಕೆಮಿಕಲ್ ಇಲ್ಲದ ಮಣ್ಣು, 2 ಕಾಯರ್ ಪಿತ್ ಕಂಪೋಸ್ಟ್. ಆ ಕಾಯರ್ ಪಿತ್ ಕಂಪೋಸ್ಟ್ ಯಾವ ರೀತಿ ಇರ್ಬೇಕು ಅಂತ ಹೇಳಿದ್ರೆ ಲೆಗ್ನಿನ್ 30 ಇಂದ 5 ಒಳಗಡೆ ರೀಚ್ ಆಗಿರ್ಬೇಕು. ಆ ಲೆಗ್ನಿನ್ 5 ಒಳಗೆ ಬಂದಿರದಿದ್ರೆ ಅದರ ಆ ಡಿಕಂಪೋಸ್ ಆಗೋ ಟೈಮಲ್ಲಿ ಯಾವ ಸಮಸ್ಯೆ ಆಗುತ್ತೆ ಅದನ್ನೆಲ್ಲ ತೋರಿಸುತ್ತೆ ಆ ಕಂಪೋಸ್ಟ್ ಅಲ್ಲಿ. ಆಗ ಗಿಡಗಳಿಗೆ ಡ್ಯಾಮೇಜ್ ಆಗುತ್ತೆ. ಆದ್ರಿಂದ ಲೆಗ್ನಿನ್ 5 ಒಳಗಡೆ ಬಂದಿರ್ಬೇಕು ಕಾಯರ್ಪಿತ್ ಕಂಪೋಸ್ಟ್. ಇದು ಕಾಯರ್ಪಿತ್ ಮತ್ತು ಕಾಯರ್ಪಿತ್ ಕಂಪೋಸ್ಟ್ ಅದರ ಮೇಲೆ ತುಂಬಾ ಡಿಫರೆನ್ಸ್ ಉಂಟು, ಅದನ್ನ ಅರ್ಥ ಮಾಡಿಕೊಳ್ಬೇಕು. ಅಂತರ ಕಾಯರ್ಪಿತ್ ಕಂಪೋಸ್ಟ್ ಅಲ್ಲಿ CN ರೇಷೋ ಕೂಡ 25:1 ಅದರ ಒಳಗಡೆ ಬಂದಿರ್ಬೇಕು. ಅದರ ಮೇಲೆ ಬಂದ್ರೆ ಅದು ಸೇಮ್ ಪ್ರಾಬ್ಲಮ್, CN ರೇಷೋ. ಅದೇ ರೀತಿ ಬೇರೆ ಆರ್ಗ್ಯಾನಿಕ್ ಹ್ಯೂಮಸ್ ಸೆಟ್ ಆಗಿರ್ಬೇಕು, ಅದು ಕೂಡ 5 ಮೇಲೆ ಹೋಗಿರ್ಬೇಕು. ಆರ್ಗ್ಯಾನಿಕ್ ಸಾಯಿಲ್ ಕಾರ್ಬನ್ ಅಂತ ಹೇಳ್ತೇವೆ, ಅದು 5. ಸಾಯಿಲ್ ಕಾರ್ಬನ್ ಮಣ್ಣಿದ್ದು ಬೇರೆ, ಕಂಪೋಸ್ಟ್ ಇದ್ದು ಬೇರೆ. ಮಣ್ಣಿದ್ದು 1 ಮೇಲೆ ಅಥವಾ 2 ಮೇಲೆ, ಕಂಪೋಸ್ಟ್ ಇದ್ದು 5 ಮೇಲೆ ಹೋಗಿರ್ಬೇಕು. ಅದು ನಾವು ಟೆಸ್ಟ್ ಮಾಡ್ಬೇಕು, ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ ನಾವು ನೀವು ಮಣ್ಣು ಹೇಳಿದ್ರೆ ನಂಗೆ ಗೊತ್ತಾಯ್ತು, ಕೆಮಿಕಲ್ ಇಲ್ದಿರೋ ನಾವು ಕಾಡಿದ್ ಮಾಡ್ಬೋದು. ಈ ಕಂಪೋಸ್ಟ್ ಹೇಳಿದ್ರಲ್ಲ, ಯಾವ್ದನ್ನೆಲ್ಲ ಉಪಯೋಗ ಮಾಡಬಹುದು? ಕಂಪೋಸ್ಟ್ ಮಾಡುವಾಗ ಕಂಪೋಸ್ಟ್ ಮಾತ್ರ ಲೇಯರ್ ಬೈ ಲೇಯರ್ ಮಾಡುದು. ಒಂದು ಲೇಯರ್ ಸಾಧಾರಣ 100 kgಗೆ ನಾನು ಹೇಳುದು ಲೆಗ್ನಿನ್ ಕಂಟೆಂಟ್ ಇರುವಂತ ತೆಂಗಿನ ನಾರನ್ನು ಉಪಯೋಗ ಮಾಡುದು. ಅದಕ್ಕೆ ಕಾಯರ್ ಪಿತ್ ಬೇಸ್ ಮೆಟೀರಿಯಲ್ ಅಂತ ಹೇಳುದು, ಕಾಯರ್ ಪಿತ್. ಅದರ ಮೇಲೆ ಫ್ಲೋರೋಟಸ್ ಅಂತ ಒಂದು ಮಶ್ರೂಮ್ ಇರುತ್ತೆ ಸರ್, ಅದರ ಬೀಜಗಳನ್ನ ಹರಡಬೇಕು. ಅದರ ಮೇಲೆ ತಿರುಗಿ ಅದೇ ರೀತಿ ಒಂದು ಲೇಯರ್ ತಿರುಗಿ ಕಾಯರ್ ಪಿತ್ ಕಂಪೋಸ್ಟ್. ಅದು ಫ್ಲೋರೋಟಸ್ ಮಶ್ರೂಮ್ ಏನ್ ಮಾಡುದು ಅಂತ ಹೇಳಿದ್ರೆ ಲಿಗ್ನಿನ್ ಅನ್ನ ಡಿಗ್ರೇಡೇಷನ್ ಮಾಡುದು. ಅಂದ್ರೆ 30 ಇಂದ 5 ಒಳಗಡೆ ತರುದು ಆ ಫ್ಲೋರೋಟಸ್ ಮಶ್ರೂಮ್ ಬೀಜ. ನಂತರ ಅದರ ಮೇಲೆ ತಿರುಗಿ ಕಾಯರ್ಪಿತ್ ಕಂಪೋಸ್ಟ್ ನೆಕ್ಸ್ಟ್ ಲೇಯರ್, ಅದರ ಮೇಲೆ ನೈಟ್ರೋಜನ್ ಸೋರ್ಸ್. ಅದೇ ಅದಕ್ಕೆ ಫುಡ್ ಆಗಿ ನೈಟ್ರೋಜನ್ ಸೋರ್ಸ್ ಅಂದ್ರೆ ಯಾವ್ದು ಸಿಗುತ್ತೆ? ಕೋಳಿ ಗೊಬ್ಬರ ಆಗುತ್ತಾ? ಕ್ಲಾಸಿಕಲ್ ಮೆಥಡ್ ಅಲ್ಲಿ ಯೂರಿಯಾ ಸರ್. ಕ್ಲಾಸಿಕಲ್ ಎಲ್ಲ ಯೂನಿವರ್ಸಿಟಿ ಅವರು ಹೇಳುದು ಯೂರಿಯಾ. ಈಗ ನಾವು ಮಾಡ್ಬೇಕಾದ್ರು ನನ್ನ CPCR ಅವ್ರು ನನಗೆ ಸಜೆಸ್ಟ್ ಮಾಡಿದ್ದು ಯೂರಿಯಾ ಅಲ್ಲ, ಸಾರಿ, ಪೌಲ್ಟ್ರಿ ಮ್ಯಾನ್ಯೂರ್. ಯಾವುದು? ಕೋಳಿ ಗೊಬ್ಬರ. ಮತ್ತೆ ಬೇಕಾದಷ್ಟು ಸ್ವಂತ ದನ ಇದ್ರೆ ಮಾತ್ರ ದನದ ಗೊಬ್ಬರ, ಆದ್ರೆ ಅದು ಜಾಸ್ತಿ ಬೇಕು, ಅದು ಅಷ್ಟು ಸಾಕಾಗಲ್ಲ. ಈ ಕೋಳಿ ಗೊಬ್ಬರಕ್ಕೆ ಹಾಕುವಷ್ಟು ಅದರಲ್ಲಿ ನೈಟ್ರೋಜನ್ ಕಡಿಮೆ. ದನದ ಗೊಬ್ಬರ ಯಾವಾಗಲೂ ಅದೊಂದು ಇದು ಯಾವ್ದು ನೈಟ್ರೋಜನ್ ಸೋರ್ಸ್ ಅಲ್ಲ, ನಾವು ಮೈಕ್ರೋಬ್ಸ್ ಎಲ್ಲ ಯೂಸ್ ಮಾಡುದು. ನಂತರ ಇದರ ಬಗ್ಗೆ ಹೇಳ್ತೇನೆ ಸರ್. ಈಗ 2:2:1 ಅಲ್ಲಿ 2 ಮಣ್ಣು ಆಲ್ರೆಡಿ ಹೇಳಿದ್ದೇನೆ, ಕಾಯರ್ಪಿತ್ ಕಂಪೋಸ್ಟ್ 1 ಟ್ರೈಕೋಡರ್ಮ ಎನ್ರಿಚ್ಡ್ ಕೌಡಂಗ್. ಅದರದ್ದು ಪ್ರೊಸೆಸ್ ಇದೆ ಸರ್, ಅದು ಸ್ಪೀಡ್ ಆಗಿ ಹೇಳ್ತೇನೆ. 90 kg ಸೆಗಣಿ ಫುಡ್ ಆಗಿ, 10 kg ಇದು ಬೇವಿನ ಹಿಂಡಿ. ಅದು ಅಂದ್ರೆ ಯಾವುದೇ ಹಿಂಡಿಯಲ್ಲಿ ಟ್ರೈಕೋಡರ್ಮ ಅದರ ಮನೆ ಇದ್ದಾಗೆ ಬೇಗ ಡೆವಲಪ್ ಆಗುತ್ತೆ. ಯಾವ್ದಾದ್ರು ಹಿಂಡಿ ಬೇಕು, ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಸಜೆಸ್ಟ್ ಮಾಡುದು ಬೇವಿನ ಹಿಂಡಿ, ಯಾಕಂದ್ರೆ ಅದೊಂದು ಕ್ರಿಮಿನಾಶಕ ಗುಣ ಉಂಟು ಅಂತ ಹೇಳಿ. ನಂತರ ಆ ಬೇವಿನ ಹಿಂಡಿಯದು ಒಂದು ಜಾಗ್ರತೆ ಬೇಕು, ಉಪ್ಪು ಇರಬಾರ್ದು.
ಉಪ್ಪಿದ್ರೆ ಟ್ರೈಕೋಡರ್ಮ ಎನ್ರಿಚ್ ಆಗಲ್ಲ. ಹಾ. ಅದು ನೋಡ್ಕೊಳ್ಬೇಕು. ಅದು ನಿಮ್ಗೆ ನಾನು ಯಾರನ್ನು ಪ್ರಮೋಟ್ ಮಾಡಲ್ಲ. ನಾನು ತಂದಲ್ಲಿ ನಾನು ಚೆಕ್ ಮಾಡಿದ್ದೇನೆ, ಒಮ್ಮೆ ಡೆವಲಪ್ ಆಗ್ತದೆ ಅಂತ ಮತ್ತೆ ಅವರಿಂದ ಬಲ್ಕಾಗಿ ಪರ್ಚೇಸ್ ಮಾಡ್ತೇನೆ. ಹೌದು. ನಂತರ ಆ 100 kg ಇದಕ್ಕೆ 1 kg ಟ್ರೈಕೋಡರ್ಮ, ಹಾ. 1 kg. ಈಗ ನಾನು ಲಿಕ್ವಿಡ್ ಅದೇ 1 kg. ಯಾವ ತೋರಿಸಿ ಅದು? ಅದು ಇದು ಲಿಕ್ವಿಡ್ ಸರ್. ಅದು ಇದು ಲಿಕ್ವಿಡ್, ಅದನ್ನ ಬ್ಯಾರಲ್ಗೆ ಹಾಕೋದು. ಇದು ಲಿಕ್ವಿಡ್ ಟ್ರೈಕೋಡರ್ಮ. ಇದು ಹುಡಿ ಆದ್ರೆ ಈ ತರ ಹುಡಿ ಸಿಗುತ್ತೆ ಸರ್. ಇದು ಸೂಡೋಮೋನಾಸ್, ಟ್ರೈಕೋಡರ್ಮ ಅಲ್ಲ. ಈ ತರ ಒಂದು ಪ್ಯಾಕೆಟ್ ಹಾಕ್ಬೇಕು. ಇದು ಸೂಡೋಮೋನಾಸ್. ಇದು ಸೂಡೋಮೋನಾಸ್ ಇನ್ನೊಂದು. ಇದು ಸೂಡೋಮೋನಾಸ್ ಯಾವಾಗಲೂ ಸ್ಪ್ರೇ. ಸೂಡೋಮೋನಾಸ್ ಈ ತರ ಇದು ಮಾಡು. ಅದು ಯಾವ ಡೈರೆಕ್ಟ್ ಅಂದ್ರೆ ನನಗೆ ಇಷ್ಟು ಹೆಲ್ತಿ ಬರ್ಬೇಕಿದ್ರೆ ನಂಗೆ ಹೇಗೆ ವರ್ಕೌಟ್ ಆಗ್ತದೆ ಅದನ್ನ ನಾನು ಹೇಳ್ಬೇಕು. ಟ್ರೈಕೋಡರ್ಮ ಎನ್ರಿಚ್ ಮಾಡಿಯೇ ಕೊಡ್ಬೇಕು. ಬೇಕು ಅದು ಸ್ಪ್ರೇ ಅಲ್ಲ, ಟ್ರೈಕೋಡರ್ಮ ಎನ್ರಿಚ್ ಮಾಡ್ಬೇಕು. ಸೂಡೋಮೋನಾಸ್ ಅನ್ನು ಸ್ಪ್ರೇ ಕೊಡ್ಬೇಕು. ಮತ್ತು ಇನ್ನೊಬ್ಬ ಇದ್ದ ಇವ ನಮ್ಮ ಗೇಮ್ ಚೇಂಜರ್, ಪೆಪ್ಪರ್ ಕೃಷಿಯಲ್ಲಿ ಗೇಮ್ ಚೇಂಜರ್ ಇವ. ಇದು ವ್ಯಾಮ್, ವೆಸಿಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೈಸಾ ಅಂತ, ವ್ಯಾಮ್ ಅಂತ. ನಾನು ಇದನ್ನು ಫಸ್ಟ್ ಟೈಮ್ ತಂದದ್ದು ಪೆಪ್ಪರ್ ರಿಸರ್ಚ್ ಸ್ಟೇಷನ್ ಪಣ್ಣೂರಲ್ಲಿ. ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಆಗ ನಂಗೆ ಒಂದು ಇಂಟ್ರೆಸ್ಟ್ ಬಂತು. ಆಗ ನನ್ನ ಕಸಿನ್ ಅದರಲ್ಲಿ PhD ಮಾಡ್ತಾ ಇದ್ದಾಳೆ. ಮತ್ತೆ ಜಾಸ್ತಿ ಇನ್ಫಾರ್ಮೇಶನ್ ತಕೊಂಡೆ, ಅಂದ್ರೆ ಕಂಪ್ಲೀಟ್ ಸ್ಟಡಿ ಮಾಡಿದೆ. ಯಾಕಂದ್ರೆ ನಾವು ಪೆಪ್ಪರ್ ಅಲ್ಲಿ ಯಾವಾಗ್ಲೂ ಬುಡಕ್ಕೆ ಗೊಬ್ಬರ ಹಾಕ್ಬಾರ್ದು ಸರ್. ವೇಣುಗೋಪಾಲ್ ಸರ್ ತಿರುಗಿ ಹೇಳ್ತಾರೆ ಮಂತ್ರದ ತರ, ಯಾವಾಗ್ಲೂ ಗೊಬ್ಬರ ಒಂದು 8 ಇಂಚು ದೂರ, ಅದು ಅರ್ಧ ಫೀಟ್ ದೂರಕ್ಕೆ ಹಾಕಿಂತ. ಅದ್ ಯಾಕಂದ್ರೆ ಆ ಬುಡಕ್ಕೆ ಹಾಕಿದ್ರೆ ಅದು ಅಲ್ಲಿ ಆ ಕಂಪೋಸ್ಟ್ ಇದರಿಂದ ಸಾಯುತ್ತೆ. ಇವನ್ ಕೆಮಿಕಲ್ ಫರ್ಟಿಲೈಸರ್ ಅಥವಾ ಸಾವಯವ ಗೊಬ್ಬರ ಏನಿದ್ರು 8 ಇಂಚು ದೂರಕ್ಕೆ ಹಾಕ್ಬೇಕು. ಆಗ ಒಂದು ಡೌಟ್ ಬರುತ್ತೆ, 8 ಇಂಚು ದೂರ ಅದ್ರ ಕೆನೋಪಿರಿಂಗ್ ಸ್ವಲ್ಪ ಒಳಗೆ ಲಾಸ್ಟ್ ಫೀಡಿಂಗ್ ರೂಟ್ ಇಂದ 8 ಇಂಚು ದೂರ ಆಗುವ ಗೊಬ್ಬರ ಸಿಗುತ್ತಾ ಇಲ್ವಾ ಅಂತ. ಅದಕ್ಕೆ ಅದು ನಿಮ್ಮ ಕೆಲಸ ಅಲ್ಲ, ನರ್ಸರಿ ಅವ್ರು ಏನ್ ಮಾಡ್ಬೇಕು, ಒಮ್ಮೆ ಬೇರು ಬಂದ ನಂತರ ಈ ವ್ಯಾಮ್ ಅನ್ನ ಸ್ವಲ್ಪ ಸ್ವಲ್ಪ ನರ್ಸರಿ ಬಾಲಿ ಬ್ಯಾಗ್ಗೆ ಹಾಕ್ಬೇಕು. ಬಾಲಿ ಬ್ಯಾಗ್ ಹಾಕ್ಬೇಕು ಇದಕ್ಕೆ ಅಲ್ಲಲ್ಲ, ಪಾಲಿ ಬ್ಯಾಗ್. ಈಗಲ್ಲ ನಾನು ಕಟ್ ಮಾಡಿದ ನಂತರ ಬೇರೆ ಬರುತ್ತೆ. ಇದ್ರಲ್ಲಿ ಏನು ಮುಚ್ಚು ಮರೆ ಇಲ್ಲ ಸರ್. ನಾನು ಕಂಪ್ಲೀಟ್ ಹೇಳ್ತಾ ಹೋಗಿ, ಇನ್ನೊಬ್ರು ಬೇಕಾದ್ರೆ ನರ್ಸರಿ ಮಾಡ್ಲಿ. ಅಂದ್ರೆ ಒಳ್ಳೆ ಪ್ಲಾಂಟ್ ಕೊಡ್ಬೇಕು ಸರ್. ನಮ್ಮಲ್ಲಿ ಕಾಂಪಿಟೇಷನ್ ಅಂತ ಒಳ್ಳೆ ಪ್ಲಾಂಟ್ ಕೊಡ್ಲಿ, ಆಗಲಿ ಡಿಮಾಂಡ್ ಅಷ್ಟಿದೆ. ಅಂದ್ರೆ ಈ ಒಮ್ಮೆ ರೂಟ್ ಫಾರ್ಮೇಶನ್ ಆಗ್ತದೆ. ಕಂಪೋಸ್ಟ್ ಮಾಡುವಾಗ ವ್ಯಾಮ್ ಹಾಕ್ಬಾರ್ದು, ಬೇರೆ ಎನ್ರಿಚ್ ಹಾಕ್ಲಿ. ಅಲ್ಲಿ ರೂಟ್ ಬಂದು ತಿರುಗಿ ಹೇಳ್ತಾರೆ, ರೂಟ್ ಬರುವಾಗ ವ್ಯಾಮ್ ಹಾಕ್ಬೇಕು. ಆಗ ಈ ವ್ಯಾಮಿಗೆ ಒಂದು ಮನೆ ಉಂಟು, ಇಟ್ಸ್ ಹೌಸ್. ಅದು ಎಲ್ಲಿ ಅಂತ ಹೇಳಿದ್ರೆ ಜೀವಂತ ಬೇರು, ಅಲ್ಲಿ ಅದಿರುತ್ತೆ. ಮತ್ತೆ ಬೇರ್ ಎಕ್ಸ್ಟೆನ್ಷನ್, ಅದು ಎಷ್ಟು ದೂರ ಇದ್ರೂ ನ್ಯೂಟ್ರಿಯೆಂಟ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದೊಂದು ಅದು ಮೈನ್ ಕೆಲಸ. ಅಂದ್ರೆ ಒಂದು ಫಾಸ್ಫರಸ್ ಸೊಲ್ಯುಬಲೈಸ್ ಮಾಡುತ್ತೆ. ಫಾಸ್ಫರಸ್ ಅಂದ್ರೆ ಬೇರಿಗೆ ಬೇಕಾದ ಬೇರಿಗೆ ಬೇಕಾದ ಪೋಷಕಾಂಶ ಹೀರಿಕೊಳ್ಳಿಕ್ಕೆ ಬೇಕಾದ ಫಾಸ್ಫರಸ್. ಆಗ ಅದರದಲ್ಲಿ ತುಂಬಾ ಸೈಂಟಿಫಿಕ್ ಗೊತ್ತು, ನನ್ನ ಬ್ಯಾಕ್ ಗ್ರೌಂಡ್ ಬೇರೆ, ಆದ್ರೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡಿದೆ. ಹಾಗೆ ಆಗ ಈ ವ್ಯಾಮ್ ಹಾಕಿದ್ರೆ ಆ 8 ಇಂಚು ದೂರದಲ್ಲಿ ಗೊಬ್ಬರ ಹಾಕಿದ್ರು ಪಕ್ಕ ಅಬ್ಸರ್ವ್ ಆಗುತ್ತೆ. ಅದು ನಾನು ಮಾಡಿರ್ತೇನೆ, ನರ್ಸರಿ ಬೆಡ್ಗೆ ಹಾಕಿರ್ತೇನೆ, ನಿಮಗೆ ಖರ್ಚಿಲ್ಲ. ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ವ್ಯಾಮ್ ಹಾಕದಿದ್ರು ಇದ್ರಲ್ಲೂ ಸ್ವಲ್ಪ ಕಂಟೆಂಟ್ ಇರುತ್ತೆ, AMC ಅಂತ. ಈಗ ಇನ್ನೊಂದು ಸರ್ ಕ್ವಶನ್, ಈಗ ನೀವೀಗ ಒಂದ್ಸಲ ವ್ಯಾಮ್ ಹಾಕಿದ್ಮೇಲೆ ಅದು ಲಾಂಗ್ ಟೈಮ್ ಅದಕ್ಕೆ ಸಾಕಾಗುತ್ತೆ. ಇನ್ನು ಅದು ಆ ಜೀವಂತ ಬೇರಲ್ಲಿ ಇರ್ತದೆ, ಯಾವಾಗ್ಲೂ ಇರ್ತದೆ. ಅದು ನನ್ನ ಕೆಲಸ, ನಾನು ವ್ಯಾಮ್ ಹಾಕ್ಬೇಕು. ನರ್ಸರಿಯವ ನಾನು ಇದು ಹೇಳಿದ ಇನ್ನೊಬ್ಬ ನರ್ಸರಿ ಅವ್ರಿಗೆ ಮೋಸ ಮಾಡೋದು ಬೇಡ, ವ್ಯಾಮ್ ಹಾಕ್ಲಿ. ಮೋಸ ಮಾಡು. ಆಗ ಅದು ಒಮ್ಮೆ ಬೇರೆ ಜೀವ ಇರುವಷ್ಟು ಬೇರೆ ಜೀವ ಇದ್ರೆ ಎಲೆ ಹೆಲ್ತಿ ಇರುತ್ತೆ. ಎಲೆ ಹೆಲ್ತಿ ಇದ್ರೆ ಬೇರೆಗೆ ಜೀವ ಇರುತ್ತೆ, ಮತ್ತೆ ಹೆದರಿಕೆ ಇಲ್ಲ, ಮತ್ತೆ ತಿರುಗಿ ಹಾಕುವ ಕೆಲಸ ಬೇಡ. ಅರ್ಥ ಆಯ್ತಾ? ಅದು ಕೃಷಿಕರು ಹಾಕೋದು ಬೇಡ. ಮತ್ತೆ ಇದು AMC ಅಂತ, ಇದು AMC. ಹೌದು, ಇದು AMC. ಇದು ಕೂಡ ಅದೇ. ನಾವು ಇದು ಏನಾದ್ರು ಕೆನೋಪಿ ರಿಂಗಿನ ಸುತ್ತ ಅಂದ್ರೆ 8 ಇಂಚು ದೂರದಲ್ಲಿ ಗೊಬ್ಬರ ಹಾಕೋದು. ಆ ಮಿಡ್ಲ್ ಒಂದು ಗ್ಯಾಪ್ ಇದೆಯಲ್ಲ ಸರ್, 8 ಇಂಚು ಗ್ಯಾಪಿಗೆ, ಆ ಗ್ಯಾಪಿಗೆ AMC ಹಾಕ್ಬೇಕು. ಇದನ್ನ ಹಾಕೋದು ಹೇಗೆ ಅಂತ ಹೇಳಿದ್ರೆ, ಇದು ಕೂಡ ಲಿಕ್ವಿಡ್ ಬರುತ್ತೆ, ಈ ತರ ಪೌಡರ್ ಫಾರ್ಮ್ ಅಲ್ಲೂ ಬರುತ್ತೆ. ಪೌಡರ್ ಫಾರ್ಮ್ ಅದು ಹೆಚ್ಚಾಗಿ ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ನಂಗೆ ಲಿಕ್ವಿಡ್ ಸಿಕ್ಕಿದ್ರೆ ಒಳ್ಳೇದು. ನಾವು ಜೀವಾಮೃತ ಹಾಕ್ತೇವಲ್ಲ ಸರ್, ಜೀವಾಮೃತ ಪ್ರಿಪರೇಷನ್ ಇನ್ನೊಂದು ದಿವಸ ಹೇಳ್ತೇನೆ ಬೇಕಾದ್ರೆ. ಜೀವಾಮೃತ ಪ್ರಿಪರೇಷನ್ ಹಾಕುವ ಒಂದು ದಿವಸ ಮೊದಲು, ಒಂದು ದಿವಸ ಮುಂಚೆ ಅದಕ್ಕೆ ಇದನ್ನ ಹಾಕ್ಬೇಕು. 1 kg ಪ್ಯಾಕ್ ಹಾಕಿ ಒಂದು ದಿವಸ ಬಿಟ್ಟು, ಇದಲ್ಲ ಸಾರಿ AMC ಹಾಕಿ ಅದನ್ನ ಅದೇ ಕೆನೋಪಿ ರಿಂಗಿಗೆ ಹಾಕ್ಬೇಕು. ಇನ್ನೊಂದು ವಿಷಯ ಸರ್, ಯಾವುದೇ ಬಯೋ ಫರ್ಟಿಲೈಸರ್ ಯಾವುದೇ ಹಾಕುವಾಗ 25 ದಿವಸ ಈ ಫಂಗಿಸೈಡ್ ಎಲ್ಲ ಇದೆಯಾ ಸರ್, ಅದರ ಗ್ಯಾಪ್ ಇರಲಿ, ಆಗ ವರ್ಕೌಟ್ ಆಗುತ್ತೆ. ಅದು ಇದು ಒಟ್ಟಿಗೆ ಹಾಕುವ ಕೆಲಸ ನಡೆಯಲ್ಲ. ಆ ಗ್ಯಾಪ್ ಅಲ್ಲಿ ಆದ್ರೆ ಇದು ನಡೆಯುತ್ತೆ. ಆಗ ನೀವು ಅದರ ನಂತರ ಒಂದು 15 ದಿವಸ ಬಿಟ್ಟು ಹೊರಗಡೆ ಫರ್ಟಿಲೈಸರ್ ಹಾಕಿ, ಯಾವುದಕ್ಕೆ ಕೆನೋಪಿ ರಿಂಗಿನ ಹೊರಗಡೆ ಫರ್ಟಿಲೈಸರ್ ಹಾಕಿ, ಯಾವುದೇ ಈ ಒಂದು ಸಾವಯವ ಆಗ್ಲಿ ಕೆಮಿಕಲ್ ಆಗಲಿ. ನಾನು ಆ ತರ ಹೋಗ್ಲಿ, ಒಂದು ಸಾಧಾರಣ ಒಂದು ಮ್ಯಾನೇಜ್ಮೆಂಟ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೃಷಿ ಮಾಡಿದ್ರೆ
ಇದು ವರ್ಕೌಟ್ ಆಗುತ್ತೆ. ನಂತರ ಇದು ಕೂಡ ಬರೀ ಕಾಳುಮೆಣಸು ಗಿಡ ತಕೊಂಡು ಹೋಗುದಲ್ಲ. ಅಂದ್ರೆ ಕೊರೋನಾ ಟೈಮ್ ನಾವು ಹೆಲ್ತಿ ಆಗಿದ್ರೆ, ನಮ್ಮ ಪ್ರತಿರೋಧ ಶಕ್ತಿ ಸದೃಢವಾಗಿದ್ರೆ ನಮಗೆ ರೋಗ ಬರಲ್ಲ. ಬರೀ ಫಂಗಿಸೈಡ್, ಇನ್ಸೆಕ್ಟಿಸೈಡ್ ಅಲ್ಲಿ ಕಂಟ್ರೋಲ್. ಇನ್ಸೆಕ್ಟಿಸೈಡ್ ಬೇಕಾಗಿಲ್ಲ. ಅಂದ್ರೆ ಈ ತರ ನೋಡಿ ಸರ್, ನನ್ನ ಸೆಟಪ್ ನೋಡಿ ಸರ್, ಮೇಲೆ ಎಲ್ಲ ಕೀಟಗಳು ಬಂದು ಕೂತ್ಕೊಳ್ಳುತ್ತೆ. ಈ ತರ ಎಲ್ಲ ಸೆಟಪ್ ಇದ್ರೆ ಇನ್ಸೆಕ್ಟಿಸೈಡ್ ನ ಅವಶ್ಯಕತೆ ಕಡಿಮೆ. ಅಂದ್ರೆ ಇದೇನಿದು ಬಿಳಿ 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 ಸರ್, ಅದಕ್ಕೆ ಆಕರ್ಷಣೆ ಆಗಿದೆ ಸರ್. ಅಂದ್ರೆ ಇಲ್ಲದೆ ನಾನು ಈ ತರ ಸ್ಟ್ರಾಂಗ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೇಕು, ಇದೆಲ್ಲ ಇದ್ರೆ ಬೇಕು, ಅದರ ಅನಿವಾರ್ಯತೆ ಕಡಿಮೆ. ಸರ್ ನೀವು ಇಷ್ಟು ಕವರ್ ಮಾಡಿ ಕೂಡ ಇಷ್ಟು ಬಂದಿದೆ ಅಂದ್ರೆ ಇನ್ನು ಹೊರಗಡೆ ಎಷ್ಟಿರ್ಬೋದು? ಇದು ತುಂಬಾ ಇರ್ಬೋದು. ಅಲ್ಲ, ಇದು ಮುಗೀತು. ಈಗ ಆರ್ಡರ್ ಮಾಡಿದ್ದೇನೆ. ಈಗ ಈ ಬೆಂಗಳೂರಿಂದ ಬ್ಯಾರಿಕ್ಸ್ ಅಂತ ಇನ್ನೊಂದು 4 ದಿವಸ ಬರುತ್ತೆ. ಇದನ್ನ ಇನ್ನು ರೀಪ್ಲೇಸ್ ಮಾಡ್ತೇನೆ. ಇನ್ನು ಬೇರೆ ಮಾಡ್ತೇನೆ. ಒಂದೊಂದು ಇದರಲ್ಲಿ ಶೀಟ್ ಅಲ್ಲಿ ಎಷ್ಟು ಬಿದ್ದಿದೆ, ಎಷ್ಟು ಕೂತಿದೆ. ಇದನ್ನ ಇಲ್ಲದ್ರೆ ಅಷ್ಟನ್ನು ಕೊಡ್ಲಿಕ್ಕೆ ನಾನು ಇನ್ಸೆಕ್ಟಿಸೈಡ್ ಹಾಕ್ಬೇಕು. ಹೌದೌದು. ಅದಕ್ಕೆ ಎಷ್ಟು ಸಲ ಸ್ಪ್ರೇ ಮಾಡಬೇಕು? ಎಷ್ಟು ಸಲ ಸ್ಪ್ರೇ? ಅದು ಕೂಡ ಅದೆಲ್ಲ ಆಗೋದು. ಸ್ಪ್ರೇ ಮಾಡಿದಾಗ ಅದು ಇರುದಿಲ್ಲ, ಮತ್ತೆ ಬರುತ್ತೆ ಅಲ್ಲ. ಈಗ ಇದು ಹಾಗೆ ಫುಲ್ ಆಗ್ತಾ ಹೋಗ್ತೆ. ಆ ರೀತಿ ಮಾಡಿದಾಗ ಇದು ಹೆಲ್ತಿ ಗಿಡಗಳೆಲ್ಲ ಬರ್ತಾವಲ್ಲ, ಬರುತ್ತೆ. ಮತ್ತೆ ಈ ತರ ನಾನಂದ್ರೆ ಈ ತರ ಇದು ಬಯೋ ಫರ್ಟಿಲೈಸರ್ ಅಂತ ಹೇಳುದು. ಇದನ್ನೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದೆಲ್ಲ ಹಾಕಿದಾಗ ಕೆಮಿಕಲ್ ಹಾಕ್ಬೇಡಿ ಅಂತ ಹೇಳ. ಕೆಮಿಕಲ್ ಹಾಕುವ ಪ್ರಮಾಣ ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಅಲ್ಲಿ ನಾವು ಹೋಗ್ಬೇಕು. ಮತ್ತೆ ಇದು ನೋಡಿ, ಈ ತರ ಎಲ್ಲ ಹಾಕಿದ್ರೆ ಇದೇ ರೀತಿಯಲ್ಲಿ ಹಾಕಿದ್ರೆ ವರ್ಷಕ್ಕೆ 3 ಸಲ ಯಾವ್ದಾವ್ದು ಬೋರ್ಡದಲ್ಲೇ ಕಂಟ್ರೋಲ್ ಮಾಡ್ಬೋದು. ನಂತರ ಬೇಕಿದ್ರೆ ಕೆಲವೊಂದು COC ಬೇಕಾದ್ರೆ ಡ್ರೆಂಚ್ ಮಾಡೋ ಹೇಳ್ತಾನಲ್ಲ, ಅದು ಕೆನೋಪಿರಿಂಗ್ ಒಳಗೆ ಹಾಕಿದ್ರೆ ಅದು 20 ದಿವಸ ಗ್ಯಾಪ್ ಕೊಡ್ತಾರೆ. ಡ್ರೆಂಚ್ ಮಾಡುವವರು ಡ್ರೆಂಚ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಅದು ಅವ್ರಿಗೆ ಬಿಟ್ಟದ್ದು, ನಂದು ವಿರೋಧ ಇಲ್ಲ. ಆದ್ರೆ 20 ದಿವಸ ಗ್ಯಾಪ್ ಕೊಡ್ಲಿ. ಮತ್ತೆ ಬರೀ ಬೋರ್ಡ್ ಅಲ್ಲಿ ನಿಲ್ತೆ ಸಿಸ್ಟಮಿಕ್ ಫಂಗಿಸೈಡ್ ಕೆಲವೊಂದು ಇರುತ್ತೆ. ಅದನ್ನ ನನ್ನ ರಿಕ್ವೆಸ್ಟ್, ಹಾರ್ವೆಸ್ಟಿಗಿಂತ 100 ದಿವಸ ಮೊದ್ಲು ಹಾಕಿ. ಹಾಕದಿದ್ರೆ ಒಳ್ಳೇದು. ಹಾಕುದಿದ್ರೆ, ಯಾಕಂದ್ರೆ ಅದರ ವೇಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ, 60-70 ಏನೋ ಆ ತರ ಇರುತ್ತೆ. ಆ 100 ದಿವಸ ನಂದೊಂದು ಕಟಿಂಗ್ ಪೀರಿಯಡ್, ಸಾರಿ, ನಂದೊಂದು ಸ್ವಲ್ಪ ಎಕ್ಸ್ಟೆನ್ಷನ್, ಕಟಿಂಗ್ ಟೈಮಿಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಆ ತರ. ಇಲ್ಲದ್ರೆ ರೆಸಿಡ್ಯೂ ಇದ್ರೆ, ಸಿಸ್ಟಮಿಕ್ ಫಂಗಿಸೈಡ್ ರೆಸಿಡ್ಯೂ ಇರುತ್ತೆ ಆ 100 ದಿವಸ ಒಳಗೆ. ಅಂದ್ರೆ ಈಗ ನವೆಂಬರ್ ಅಲ್ಲಿ ಹಾರ್ವೆಸ್ಟ್, ಸಾಧಾರಣ ಜನವರಿ ಹಾರ್ವೆಸ್ಟ್. ಸುಮ್ನೆ ಒಂದು ನವೆಂಬರ್ ನಂತರ ಹಾಕಿದ್ರೆ ವೈಟಿಂಗ್ ಪೀರಿಯಡ್ ಜಾಸ್ತಿ, ರೆಸಿಡ್ಯೂ ಇರುತ್ತೆ, ಅದು ಕಸ್ಟಮರ್ ನ ಹೊಟ್ಟೆಗೆ ಹೋಗುತ್ತೆ. ಆ ಟೈಮಲ್ಲಿ ಗಿಡದಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ದಯವಿಟ್ಟು ಸ್ಯಾಕ್ರಿಫೈಸ್ ಮಾಡಿ. ಗಿಡ ಸತ್ತೋದ್ರೂ ತೊಂದರೆ ಇಲ್ಲ, ಸತ್ತೋದ್ರೂ ತೊಂದರೆ ಇಲ್ಲ. ನರ್ಸರಿಗೆ ಹೆಲ್ಪ್ ಆಗ್ಲಿಕ್ಕಿಂತಲ್ಲ ಅಲ್ಲ ಹೇಳಿದ್ದು ಮನುಷ್ಯನಿಗೆ. ಯಾಕೆ ಇನ್ನೊಂದ್ ದಿವಸ ಕಾಳುಮೆಣಸು ಬ್ಯಾನ್ ಆಗ್ತದೆ ಸರ್. ದಾಳಿಂಬೆ ಆದಾಗೆ, ಯಾಕಂದ್ರೆ ನಮ್ಮ ಕಾಳುಮೆಣಸು ಉಳಿಬೇಕು. ನಮ್ಮ ಈ ಭಾರತದ ಕಾಳುಮೆಣಸಿಗೆ ಡಿಮಾಂಡ್ ಇದೆ, ಅದು ಹಾಗೇ ಉಳಿಬೇಕು. ಹಾಗಾದ್ರೆ ನಾವು ಹೆಲ್ತಿ ಕಾಳುಮೆಣಸು ಸಪ್ಲೈ ಮಾಡ್ಬೇಕು. ನಾವು ಸೈಂಟಿಫಿಕ್ ಆಗಿ ಹೋಗ್ಬೇಕು. ಸುಮ್ನೆ ಕೆಮಿಕಲ್ ಕೊಡ್ತಾರೆ ಅಂತ ಹಾಕುದಲ್ಲ. ಕೆಮಿಕಲ್ ಎಲ್ಲಿ ಬೇಕಾದ್ರೆ ಸಿಸ್ಟಮಿಕ್ ಹಾಕಿ, ಇನಿಷಿಯಲ್ ಹಾಕಿ ಬೇಕಿದ್ರೆ. ನಂತರ ಹಾರ್ವೆಸ್ಟಿಂಗ್ ಹತ್ರ ಬರೋಕೆ ಹಾಕೋದೇ ಬೇಡ. ಅದು ನಾವು ದೃಢವಾಗಿ ತಕೊಳ್ಬೇಕು. ಹಾಗೆ ಮಾಡಿದ್ರೆ ಭಾರತದ ಕಾಳುಮೆಣಸಿಗೆ ಯಾವಾಗ್ಲೂ ಡಿಮಾಂಡ್ ಅಲ್ಲ. ಜೀವಾಮೃತನೂ ಹಾಕ್ತಿರಲ್ಲ? ಜೀವಾಮೃತ ಹಾಕ್ತೇನೆ. ಜೀವಾಮೃತ ಈಗ ದಿವಸ ಆಯ್ತು. ಇದನ್ನ ತರಕಾರಿಗೆ ಹಾಕ್ಬೇಕು. ಇದು ಸ್ವಲ್ಪ ದಿವಸ ಆಯ್ತು. ಅಂದ್ರೆ ಏನಂದ್ರೆ ಇದು ಜೀವಾಮೃತ 1:10 ರೇಷಿಯೋ ಮಾಡ್ಬೇಕು. ಅದು 100 ಲೀಟರ್ ಮಾಡಿದ್ರೆ 1,000 ಲೀಟರ್. ಅದು ನಂಗೆ ಇಷ್ಟಕ್ಕೆ ಮುಗಿಯಲ್ಲ. ಮತ್ತೆ ಜಾಸ್ತಿ ಜೀವಾಮೃತ ಹಾಕ್ಬಾರ್ದು. ಅದಕ್ಕೊಂದು ಎಲ್ಲದಕ್ಕೊಂದು ಇವನ್ ಸಾವಯವವಾಗ್ಲಿ ಯಾವ್ದು ಅದಕ್ಕೊಂದು ರೇಷಿಯೋ. ಅದಕ್ಕೆ ಜಾಸ್ತಿ ಆಗಿದೆ, ಅದಕ್ಕೂ ಸಮಸ್ಯೆ ಆಗುತ್ತೆ. ಈಗ ಸಹಜವಾಗಿ ಎಲ್ಲಿ ಹೋಗುವಾಗ ಕೂಡ ಹೌದು ಈ ರೀತಿ ಹೆಸರುಗಳು ಇರುವುದಿಲ್ಲ. ನೀವು ಇದನ್ನು ಮಾರಾಟ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಸದ್ಯಕ್ಕೆ ಇಲ್ಲ. ನೀವು ಪ್ರಾಯೋಗಿಕವಾಗಿ ಮಾಡ್ತಿರೋದು. ಆದ್ರೂ ಮಾರಾಟ ಮಾಡ್ತೇನೆ ಸ್ವಲ್ಪ. ಅದೇ ಸದ್ಯಕ್ಕೆ ಇಲ್ಲ. ಆದ್ರೆ ನಿಮ್ಮ ಹತ್ರ ಬೇರೆ ಸಿಗ್ತದೆ, ನಿಮ್ಗೆ ಬೇರೆ ಸಿಗ್ತದೆ. ಆದ್ರೆ ಚಂದ್ರ ಅನ್ನುವಂಥದ್ದು ಯಾವ್ದದು? ಚಂದ್ರ ಅದೊಂದು ಹೈಲ್ಡ್ ವೆರೈಟಿ ಸರ್. ಚಂದ್ರ ಹೈಲ್ಡ್ ವೆರೈಟಿ. ಸದ್ಯಕ್ಕೆ IISR ಅಂದ್ರೆ ಏನದು? IISR ಅಂದ್ರೆ ಅದು ಸಂಶೋಧನಾ ಕೇಂದ್ರ ಹೆಸರು. ಅವರು ಇದನ್ನ ವೆರೈಟಿ ರಿಲೀಸ್ ಮಾಡಿದ್ರು. ಪೆಪ್ಪರಿಗೆ 2 ಸಂಶೋಧನಾ ಕೇಂದ್ರ, 3. ಒಂದು IISR ಪೆಪ್ಪರ್ ರಿಸರ್ಚ್ ಸ್ಟೇಷನ್ ಪಣಿಯೂರು, ಅಂದ್ರೆ ಅದು ತಲಿಪರಂಬ ಹತ್ತಿರ. ಮತ್ತೆ ಅಪ್ಪಂಗಳ ಒಂದು ಪ್ರಾದೇಶಿಕ ಕಚೇರಿ. ಇದು ಒಂದು ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದೊಂದು ಇದು IISR ಶಕ್ತಿ. ನಂತರ ನನ್ನ ಹತ್ರ ಆ ಕಡೆ ಶುಭಕರ ಇದೆ ಸರ್. ಶುಭಕರ ಇಲ್ಲೂ ಇದೆ. ಅಲ್ಲಿ ಪಂಚಮಿ ಇದೆ. ಪನಿಯೂರು ಆಲ್ಮೋಸ್ಟ್ ಎಲ್ಲ ಇದೆ. ಈಗ ನಿಮ್ಮ ಹತ್ರ ಕೊಡ್ಲಿಕ್ಕೆ ಯಾವ್ದಿದೆ? ಈಗ ನಾನು ಚಂದ್ರ ಬಿಟ್ಟು ಬೇರೆ ಎಲ್ಲ ಕೊಡ್ತೇನೆ ಸರ್. ಚಂದ್ರ ಪನೀರ್ ಅಂದ್ರೆ ಚಂದ್ರ ಅವರು ಬರ್ತಾರೆ, ಸೈಂಟಿಸ್ಟ್ ಬರ್ತಾರೆ. ಅದನ್ನ ಇನ್ಸ್ಪೆಕ್ಷನ್ ಎಲ್ಲ ಉಂಟು ಸರ್. ಅಂದ್ರೆ ಅದು ನನ್ನ ತಳಿ ಅಲ್ಲ, IISR ಇದು ತಳಿ. ಅದಕ್ಕೆ ನಾನು ಲೈಸೆನ್ಸ್ ತಗೊಂಡಿದ್ದೇನೆ. ನಂಗೆ ಕೆಲವು ಸಲ ನೋಡುವಾಗ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿದ್ರಲ್ಲ, ಇದನ್ನ ಎಷ್ಟೋ ಜನರು ಬಾರಿ ಸುಲಭದಲ್ಲಿ ಮಾಡ್ತಾರಲ್ಲ, ನೀವು ಯಾಕೆ ಇದನ್ನ ಇಷ್ಟು ಕಷ್ಟಪಟ್ಟು ಮಾಡಿದ್ರಿ? ಅಂದ್ರೆ ಒಂದು ರೋಗ ಬರ್ಬಾರ್ದು. ಅಂದ್ರೆ ನಾನು ಯಾವ್ದು ಲೂಪ್ ಬಿಡ್ಲಿಕ್ಕೆ ಲೂಪಲ್ ಇದು ಜಾಗ ಕೊಡಲ್ಲ. ಒಂದು ವೈರಸ್ ಬರ್ಲಿಕ್ಕೆ ಬಿಡಲ್ಲ. ಅಂದ್ರೆ ಕಾಳು ಮೆಣಸಲ್ಲಿ ಚಿಕ್ಕ ವೈರಸ್ ಬಂದ್ರು ಅದನ್ನ ಸ್ಪ್ರೆಡ್ ಮಾಡೋ ಜನ ಇರ್ತಾರೆ. ಹೆಚ್ಚಾಗಿ ಮನುಷ್ಯರೇ ಸ್ಪ್ರೆಡ್ ಮಾಡ್ತಾರೆ. ಮತ್ತೊಂದು ವೈರಸ್ ಅಂದ್ರೆ ಎಂತ ಗೊತ್ತು ಸರ್, ನಾವು
ನಮ್ಮ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇದೆ, ನೀವು ಹೋಗಿ ನೆಡ್ತೀರಿ, ಹಾ. ಅಲ್ಲೂ ನಾವು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮಾಡ್ಬೇಕು. ಇಷ್ಟರ ತನಕ ಕಾಳು ಮೆಣಸು ಉಪಬೆಳೆ ಅಲ್ಲ, ಹಾ. ಅದು ಮೇನ್ ಹಾ. ಪ್ರಮುಖ ಬೆಳೆಯಾಗಿ ಕನ್ಸಿಡರ್ ಮಾಡಬೇಕು. ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ ಕೊಡ್ಬೇಕು. ಓಹೋ. ಆವಾಗ ವೈರಸ್ ಇದ್ರು ಹಾ. ಆ ವೈರಸ್ಗಿಂತ ಜಾಸ್ತಿ ಹಾ. ನಮ್ಮ ಪ್ರತಿರೋಧ ಶಕ್ತಿ ಇರ್ತದೆ ಸರ್. ಕರೆಕ್ಟ್ ಈಗ ನೀರೆಲ್ಲ ಹಾಕ್ಲಿಕ್ಕೆ ಮೇಲ್ಗಡೆ ವ್ಯವಸ್ಥೆ ಮಾಡಿದ್ರೆ ಇದು ಓಪನ್ ಆಗಿದೆ ಇದು? ಇಲ್ಲ ಸರ್, ಅದು ಫಾಗರ್ ಅಂದ್ರೆ ಹ್ಯೂಮಿಡಿಟಿ ಹಾ. ಕಡಿಮೆ ಇದ್ದಾಗ ಮಾತ್ರ ಬೇಕಾಗುತ್ತೆ. ಹಾ. ಈಗ ಈ ಮಳೆಗಾಲದಲ್ಲಿ ಹ್ಯೂಮಿಡಿಟಿ ಹೌದು. ಈಗ ಫಾಗರ್ ಬೇಡ. ಕರೆಕ್ಟ್ ಇಲ್ಲ ಈಗ ಹಾಕಿದ್ರೆ ತಿರುಗಿ ಫಂಗಸ್ ರಿಲೇಟೆಡ್ ಸಮಸ್ಯೆ ಬರುತ್ತೆ. ಹೌದೌದು. ಈಗ ಅದ್ರ ಸ್ಪ್ರೇ ಮಾಡ್ತೀರಾ? ಈಗ ಇದು ಸರ್ ಇದರಲ್ಲಿ ಸ್ಪ್ರೇ ಮಾಡ್ತೇನೆ. ಹಾ. ಈಗ ಅಲ್ಲಿ ಗೇಟ್ ಅಲ್ಲಿ ಬಂದಾಗಿದೆ ಅಂದ್ರೆ ಬೇರೆ ಆಗಿದೆ. ಇದರಲ್ಲಿ ನೀರು ಸ್ಪ್ರೇ ಮಾಡ್ತಾ ಇರ್ತೇನೆ. ಈಗ ನೀರು ಬರಲ್ಲ ಆ ತರ. ಅಲ್ಲ, ಹೇಗಿದೆ ನೀವು ಒಂದು 2 ವರ್ಷ ಆಯ್ತು ಅಂತ ಹೇಳಿದ್ರಿ ನೀವು, ನಿಮ್ಗೆ ಬೇರೆ ಸಿಟಿಯಲ್ಲಿ ಹೋಗಿ ಅದೇ ನಂದೊಂದು ಬೇರೆ ಅಲ್ಲ ಇದೆ, ನಂದೇ ಒಂದು ಸ್ಟಾರ್ಟ್ಅಪ್ ಇದೆ. ಅದು ಒಂದು ಇದೊಂದು ಹಾಬಿ ಅಂತ ಶುರು ಮಾಡಿದ್ದು. ಆದ್ರೆ ಇದಕ್ಕೆ ಈಗ ಫೈರ್ ಸ್ವಲ್ಪ ಜಾಸ್ತಿ ಉಂಟು. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ರೆಸ್ಪಾನ್ಸ್ ಅಂದ್ರೆ ಒಳ್ಳೆ ರೆಸ್ಪಾನ್ಸ್. ಆಲ್ರೆಡಿ ಒಂದು ವಿಡಿಯೋ ರಿಲೀಸ್ ಆಯ್ತು, ನನ್ಗೆ ಆ ಕಡೆಯಿಂದ ರೆಸ್ಪಾನ್ಸ್ ಅಂದ್ರೆ ಯಾವಾಗ ಗಿಡ ಕೊಡ್ತೀರಿ ಅಂತ ಆ ಲೆವೆಲ್ಗೆ ರೆಸ್ಪಾನ್ಸ್ ಇದೆ. ನಾವೀಗ ನಂಬರ್ ಹಾಕ್ತೇವೆ, ಹೌದು. ನಮ್ಮ ಕಡೆಯಿಂದ ಯಾರು ಫೋನ್ ಮಾಡಿದ್ರು ಒಂದು ರಿಸೀವ್ ಮಾಡಿ. ಸರಿ ಸರ್. ಎರಡನೇದು ಈಗ ಇಲ್ಲದಿದ್ರು ಅವ್ರ ನಂಬರ್ ಬರ್ಕೊಂಡು ಸರಿ, ವಾಟ್ಸಪ್ ಒಳ್ಳೆ ಸರ್. ಅಂದ್ರೆ ಫೋನು ನಂದು ಜಿದ್ದಿಗೆ ಸ್ಟಾರ್ಟ್ಅಪ್ ಇದೆ, ಅದಕ್ಕೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ. ಪ್ರತಿ ಸಲ ಫೋನ್ ಅಲ್ಲಿ ಆದ್ರೆ ನನ್ನ ಟೈಮಿಗೆ ನಾನು ವಾಟ್ಸಪ್ ರಿಸೀವ್ ಮಾಡ್ತೀನಿ. ವಾಟ್ಸಪ್ ಕಾಲ್ ಅದು ಮೆಸೇಜ್ ಮಾಡ್ತೀನಿ. ನಂಗೆ ಪ್ರತಿ ಟೈಮ್ ಈಗ ಎಲ್ಲ ನಾನೇ ಮಾಡಬೇಕು, ನಂಗೆ ಅದಕ್ಕೆ ಬೇರೆ ಕೆಲಸದವರಿಲ್ಲ, ಕಷ್ಟ ಆಗುತ್ತೆ. ಓಕೆ ಸರ್, ಒಂದು ಸೂಪರ್ ಆಗಿರುವಂತ ಮಾಹಿತಿ ಕೊಟ್ಟಿದ್ದೀರಿ. ಸರಿ ಸರ್, ಧನ್ಯವಾದ. ಥ್ಯಾಂಕ್ ಯು.